ಹುಷಾರಿಲ್ಲದೆ ಇರೋರ್ನ ಮಾತಾಡ್ಸ್ಲಿಕ್ಕೆ ಹೊರಟಿದ್ದು. ಇವ್ರು ನೋಡಿ ರೆಡಿ ಆದದ್ದು, ಒಳ್ಳೆ ಮದುವೆಗೆ ಹೊರಟವ್ರ ಥರ ರೆಡಿ ಆಗಿದ್ದಾರೆ. ಎಷ್ಟು ನಾಟಕ ಮಾಡ್ತಾರೆ ನೋಡ್ರಿ. ಯಾರು ಅವ್ರು ಬಂದಾರ? ಅಲ್ಲಿ ಬಾಯ್ ಮಾಡ್ರಿ. ನೀನು ಮಾಡ್ತೀಯಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂತ. ಇವತ್ತು ನಾನು ಎಲ್ಲಿಗೆ ಹೊಂಟೀನಿ ಅಂತಂದ್ರ ಕುಷ್ಟಗಿಗೆ ನಮ್ಮ ವೈನಿಯರ್ನ ಮಾತಾಡ್ಸ್ಕೊಂಡ್ ಬರಕ. ಅವರಿಗೆ ಸ್ವಲ್ಪ ಆರಾಮಿದ್ದಿಲ್ಲ, ಹಂಗಾಗಿ ಇವತ್ತು ನಾನು ವಾಪಸ್ ಹೊಂಟೀನಿ ಉಡುಪಿಗೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇಟಗಿ ಹೋಗೋ ಪ್ಲಾನ್ ಐತಿ. ಬರ್ರಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾರು ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಮನೆಯಿಂದ ಹೊಂಟಿವಿ. ನಮ್ಮ ಮನೆಯವ್ರ ನನ್ನ ಗಂಡ ಹೆಂಗೆ ರೆಡಿ ಆಗಿದ್ದಾರೆ ನೋಡ್ರಿ. ಇಲ್ಲಿ ನೋಡಿ ನಾವು ಹುಷಾರಿಲ್ಲದೆ ಇರೋರ್ನ ಮಾತಾಡ್ಸ್ಲಿಕ್ಕೆ ಹೊರಟಿದ್ದು. ಇವ್ರು ನೋಡಿ ರೆಡಿ ಆದದ್ದು, ಒಳ್ಳೆ ಮದುವೆಗೆ ಹೊರಟವ್ರ ಥರ ರೆಡಿ ಆಗಿದ್ದಾರೆ. ಫೈನಲಿ ನಾವು ಕುಷ್ಟಗಿಗೆ ಬಂದು ರೀಚ್ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ಒಳಗೆ ಹೋದ್ರನ ನಮ್ಮ ವೈನಿಯರ್ ಮನಿ. ಇಲ್ಲಿ ನಮ್ಮ ಧರ್ಮಿತ್ ಎಷ್ಟು ನಾಟಕ ಮಾಡ್ತಾರೆ ನೋಡ್ರಿ. ಟಕ್ಲು ಎಲ್ಲದ ಧರ್ಮಿತ್? ಟಾಟಾ, ಓಕೆ ನೋಡೋಣ. ಏಯ್, ಎಷ್ಟು ನಾಟಕ ಮಾಡ್ತಾರೆ ನೋಡಿ. ಯಾರು ಅವ್ರು ಬಂದಾರ? ನೆಕ್ಸ್ಟ್ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಮ್ಯಾಗ ಮತ್ತೆ ಫ್ರೂಟ್ಸ್ ಎಲ್ಲ ತಗೊಂಡು ಇಟಗಿ ಕಡೆ ಹೊಂಟ್ವಿ ನಾವು. ಇಟಗಿ ಹತ್ತತ್ರ ಬರುವಾಗ ಸೂಡಿ ಅಂತೇಳಿ ಊರೈತಿ. ಅಲ್ಲೇ ಇದನ್ನ ಸೂರ್ಯಪಾನ ಹಾಕಿರ, ಅಂದ್ರೆ ಸನ್ಫ್ಲವರ್. ಅದನ್ನ ನೋಡಿ ನನಗಂತೂ ವಾವ್ ಅನಿಸ್ತು. ಯಾಕಂದ್ರೆ ಅದ್ರ ಹಿಂದೆನ ವಿಂಡ್ ವೀಲಿತ್ತು, ಅದೊಂಥರ ಆಸ್ಥೆಟಿಕ್ ಇದು ಕೊಡ್ತಿರ್ತದೆ. ಇದೇ ನಿಂಗೆ ಹಾಕಿದಾಳೆ ಅಂತ ಅನ್ಕೊಳ್ಬೇಡಿ, ಅದಕ್ಕೋಸ್ಕರ ಇವಾಗ ನಾವು ನಮ್ಮ ಚಿಕ್ಕಮ್ಮನವರ ಮನೆಗೆ ಹೀಗೆ ಅತ್ತಿಗೆ ಮನೆಯಿಂದ ಬಂದಾಯ್ತು. ಇವಾಗ ಚಿಕ್ಕಮ್ಮನ ಮನೆಗೆ ಸರಿ. ಫೈನಲಿ ಬಂದೆ ಮನೆಗೆ. ನಮ್ಮ ಚಿಕ್ಕಮ್ಮ ನಾನು ಇರ್ತೀನಿ ಅನ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಅವರು. ಸೊ ಅಲ್ಲೇ ಹೊಲದಾಗ ಚೆರಿ ಟೊಮೆಟೊ ತಂದಿದ್ರು ಅವರು. ಅದನ್ನ ತಿನ್ನಕತ್ರಿ ಇವರಿಬ್ರು ನೋಡ್ರಿ. 24x7 ಫೋನ್ನಾಗ ಇರ್ತಾರ. ಆಮ್ಯಾಗ ನೆಕ್ಸ್ಟ್ ನಾನು ನಮ್ಮ ದೊಡ್ಡವ್ರ ಮನೆಗೆ ಹೋದೆ. ದೊಡ್ಡವ್ರ ಬೇಕೇ ಇದ್ಲ, ಅಣ್ಣಾರು ಯಾರು ಇದ್ದಿಲ್ಲ. ನೆಕ್ಸ್ಟ್ ಅಲ್ಲೇ ನಾಯಿ ಮರಿ ಹಾಕಿತ್ತು ನನ್ನ ತಮ್ಮನ ಮನ್ಯಾಗ, ಸುದೀಪರ್ ಮನ್ಯಾಗ. ಸೊ ಅದ್ರ ಜೊತೆ ಸ್ವಲ್ಪ ಹಂಗೆ ಇದು ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ನಾಯಿ ಮರಿ ಬೇಕು ಅಂತ ಹೇಳಿದ್ರು, ಮತ್ತೆ ಅವರು ನಾಯಿ ಮರಿ ನೋಡಕ್ ಹೊಂಟ್ರು. ಇವು ಗಂಡ ಅಲ್ಲ ನೋಡ್ರಿ. ಇಲ್ಲ ನಮ್ಮ ತಮ್ಮನ ಕಲೆ ನೋಡ್ರಿ, ಹೆಂಗ್ ಟ್ಯಾಕ್ಟ್ರಿ ಟೇಲರ್ ಮಾಡ್ಯಾನ. ಮತ್ತೆ ಯಾರೋ ತಗೊಂಡೋಗಿದ್ರು ಅಂತೇಳಿ ನಾಯಿ ಮರಿ ಹಿಡ್ಕೊಂಡ್ ಬಂದ. ಸಂಜೆ ನಾವು ಊರಿಗೆ ಹೊಂಟ್ವಿ, ಅಂದ್ರೆ ಉಡುಪಿಗೆ ಬರಕತ್ತಿದ್ವಿ. ನಮ್ಮನ್ನ ಸೆಂಡ್ ಆಫ್ ಮಾಡಕ್ ಅಂತೇಳಿ ಇವ್ರು ಯಾವಾಗ್ಲೂ ಬರ್ತಾರ ಕಾಯಂ. ಈ ತರ ಫ್ರೆಂಡ್ಶಿಪ್ ಸಿಗೋದು ಒಂಥರ ಸ್ಪೆಷಲ್. ಸೊ ಅವ್ರ ಜೊತೆಗೆ ಮತ್ತೆ ಇನ್ನೊಬ್ರು ಅಣ್ಣ ಅವ್ರು ಬಂದಿದ್ರು, ಅವ್ರ ಫ್ಯಾಮಿಲಿ. ಇದೊಂಥರ ಫ್ರೆಂಡ್ಶಿಪ್ ಹೆಂಗಾಗೈತೆ ಅಂದ್ರೆ ಫ್ಯಾಮಿಲಿ ತರ ಆಗಿ ಹೋಗ್ಬಿಟ್ಟೈತಿ. ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಫ್ಯಾಮಿಲಿ ಅನ್ನೋ ಬಾಂಡಿಂಗ್ ಐತಿ. ಈ 3 ಜನ ಅಂತೂ ಕನ್ಫರ್ಮ್ ಇದ್ದೇ ಇರ್ತಾರ. ನಾನು ಗಜೇಂದ್ರಗಢದಿಂದ ಊರಿಗೆ ಬರ್ಬೇಕಾದ್ರ ಮತ್ತ ಇವ್ರ ಅಣ್ಣ ಈ ಸತಿ ಬಂದಾರ. ಖುಷಿ ಆತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬಾಯ್ ಮಾಡ್ರಿ. ನೀನು ಮಾಡ್ತೀಯಾ? ಇಷ್ಟಿತ್ತು ಈ ಬ್ಲಾಗ್. ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.